ಈಶಾನ್ಯ ಭಾರತದ ಹೆಬ್ಬಾಗಿಲು ಅಸ್ಸಾಂನಲ್ಲಿ 2026ರ ವಿಧಾನಸಭಾ ಚುನಾವಣೆ ಇವತ್ತು ನಡೀತಾ ಇದೆ. 126 ಸದಸ್ಯ ಬಲದ ಅಸ್ಸಾಂ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ತನ್ನ ಆಡಳಿತದ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಹ್ಯಾಟ್ರಿಕ್ ಸಾಧನೆ ಮೂಲಕ ಅಧಿಕಾರಕ್ಕೇರೋ ಆಸೆ ಇಟ್ಕೊಂಡಿದೆ. ಇದರ ಜೊತೆಗೆ ಬಿಸ್ವಾ ನೇತೃತ್ವದಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಫೇಸ್ ಮಾಡ್ತಾ ಇರೋ ಮೊದಲ ಚುನಾವಣೆ ಕೂಡ ಇದು. ಇತ್ತ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಮೈತ್ರಿ ಮೂಲಕ ಪೈಪೋಟಿ ಕೊಡೋದಕ್ಕೆ ಮುಂದಾಗಿದ್ದು, ಈ ಸಲ ಅಸ್ಸಾಂ ಚುನಾವಣೆ ವ್ಯಕ್ತಿ ವರ್ಸಸ್ ಮೈತ್ರಿ ಅನ್ನೋ ತರ ಆಗಿದೆ. ಜಾತಿ, ಭಾಷೆ, ಧರ್ಮ ಹಾಗೆ ವಲಸೆ ವಿಚಾರಗಳು ಕೂಡ ಈ ಚುನಾವಣಾ ಫಲಿತಾಂಶವನ್ನ ಎಂದಿನಂತೆ ಮತ್ತೊಮ್ಮೆ ನಿರ್ಣಯಿಸೋ ಸಾಧ್ಯತೆ ಕೂಡ ಇಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಅಸ್ಸಾಂ ಚುನಾವಣೆಯಲ್ಲಿ ಬಿಜೆಪಿಯ ಗೆಲುವಿನ ತಂತ್ರ ಅಭಿವೃದ್ಧಿ ಮತ್ತು ಹಿಂದುತ್ವದ ಸಂಯೋಜನೆ ಮೇಲೆ ಆಧಾರಿತ ಆಗಿದೆ. ಮೂಲಸೌಕರ್ಯ ಅಭಿವೃದ್ಧಿ, ಕೈಗಾರಿಕಾ ಹೂಡಿಕೆ ಮತ್ತು ಆರ್ಥಿಕ ಪ್ರಗತಿಯ ಮೂಲಕ ಮತದಾರರಲ್ಲಿ ಬಿಜೆಪಿ ಪರ ವಾತಾವರಣ ನಿರ್ಮಿಸುವಲ್ಲಿ ಮುಖ್ಯಮಂತ್ರಿ ಶರ್ಮಾ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ರಾಜ್ಯದ 75% ಜನರನ್ನ ಕಲ್ಯಾಣ ಯೋಜನೆಗಳು ತಲುಪಿದೆ ಎನ್ನಲಾಗಿದೆ. ಅಲ್ಲದೆ ಚುನಾವಣಾ ನೀತಿ ಸಂಹಿತೆ ಜಾರಿ ಮುನ್ನವೇ ಫಲಾನುಭವಿಗಳ ಖಾತೆಗೆ ಯೋಜನೆಯ ಹಣ ಸಂದಾಯ ಮಾಡಿದ್ದಾರೆ. ಅಕ್ರಮ ವಲಸೆ ತಡೆ ಜೊತೆಗೆ ಹಿಂದೂ ಮತಗಳನ್ನ ಧ್ರುವೀಕರಣ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಕ್ಷೇತ್ರ ಪುನರ್ ವಿಂಗಡಣೆಯಿಂದಾಗಿ ವಿಪಕ್ಷಗಳ ಸಾಂಪ್ರದಾಯಿಕ ಮತಗಳನ್ನ ವಿಭಜನೆ ಮಾಡೋ ಚಾನ್ಸಸ್ ಇದೆ. ಚುನಾವಣಾ ಹೊಸ್ತಿಲಲ್ಲಿ ವಿಪಕ್ಷಗಳ ಪ್ರಮುಖ ನಾಯಕರ ಪಕ್ಷಾಂತರ ನಡೆದ ಕಾರಣ ವಿಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಗೊಂದಲ ಮೂಡಿಸುವ ಮೂಲಕ ಹಾಗೆ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾನೆ ಬಿಂಬಿತವಾಗಿರೋ ಗೌರವ್ ಗೊಗೊಯ್ ವಿರುದ್ಧ ನೇರ ವಾಗ್ದಾಳಿ ಆರೋಪಗಳ ಮೂಲಕ ಶರ್ಮಾ ಅವರು ಬಿಜೆಪಿಯ ಗೆಲುವಿಗೆ ತಂತ್ರ ಹೂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿಯ ಆಧಿಪತ್ಯಕ್ಕೆ ಸವಾಲು ಹಾಕುವುದಕ್ಕೆ ಗೌರವ್ ಗೊಗೊಯ್ ನೇತೃತ್ವದ ಕಾಂಗ್ರೆಸ್ 6 ಪಕ್ಷಗಳ ಮೈತ್ರಿಯ ಬಲದೊಂದಿಗೆ ಕಣಕ್ಕಿಳಿದಿದೆ. ಮಹಿಳೆಯರಿಗೆ ನಗದು ವರ್ಗಾವಣೆ, ಆರೋಗ್ಯ ವಿಮೆ, ಹಿರಿಯರಿಗೆ ಪಿಂಚಣಿಯಂತಹ ಕರ್ನಾಟಕ ಮಾದರಿಯ ಪಂಚ ಗ್ಯಾರಂಟಿ ಭರವಸೆಗಳನ್ನು ಕೊಡಲಾಗಿದೆ. ಬಿಜೆಪಿಯ ಧ್ರುವೀಕರಣದ ರಾಜಕಾರಣದ ವಿರುದ್ಧ ಬೋರ್ ಅಸೋಮ್ ಅಂದ್ರೆ ಒಗ್ಗೂಡುವ ಅಸ್ಸಾಂ ಅನ್ನೋ ಪರಿಕಲ್ಪನೆಯನ್ನ ಮುಂದಿಟ್ಟಿರೋ ಕಾಂಗ್ರೆಸ್ ಎಲ್ಲಾ ಸಮುದಾಯಗಳ ರಕ್ಷಣೆಗೆ ಕಾನೂನು ತರೋ ವಾಗ್ದಾನ ಮಾಡಿದೆ. ಸಿಎಂ ಕುಟುಂಬದ ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಹಾಗೂ ಅಸ್ಸಾಂನ ಸಾಂಸ್ಕೃತಿಕ ಹೆಗ್ಗುರುತಿನಂತಿದ್ದ ಗಾಯಕ ಜುಬೀನ್ ಗಾರ್ಗ್ ಸಾವಿನ ಕುರಿತಾದ ಸಾರ್ವಜನಿಕ ಸಭೆಗಳನ್ನ ಆಡಳಿತ ವಿರೋಧಿ ಅಲೆಯಾಗಿ ಪರಿವರ್ತಿಸಿ ಅಧಿಕಾರ ಹಿಡಿಯೋದಕ್ಕೂ ಕೂಡ ಕಾಂಗ್ರೆಸ್ ಟ್ರೈ ಮಾಡ್ತಾ ಇದೆ. ಗೊಗೊಯ್ ಸಮುದಾಯ ಸೆಳೆಯೋದಕ್ಕೆ ಅದೇ ಸಮುದಾಯದ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸೋದ್ರ ಜೊತೆಗೆ ಸಮುದಾಯದ ಪ್ರಮುಖ ನಾಯಕರ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಜಾತಿ ಅಸ್ಮಿತೆಯ ದಾಳವನ್ನು ಕೂಡ ಉರುಳಿಸಿದೆ. ಅಸ್ಸಾಂ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯ ಸುಮಾರು 34%ರಷ್ಟಿದ್ದು ಕನಿಷ್ಠ 30-35 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸೋ ಶಕ್ತಿ ಇದೆ. ಆದರೆ ಅಸ್ಸಾಂನ ಹಾಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ನಿಲುವನ್ನ ಇಟ್ಕೊಂಡಿದೆ. ನಮಗೆ ಮಿಯಾಗಳ ಅಂದ್ರೆ ಬಾಂಗ್ಲಾದೇಶದ ಮುಸ್ಲಿಂ ವಲಸಿಗರು ಮತ ಬೇಡ ಅಂತ ಮುಖ್ಯಮಂತ್ರಿ ಶರ್ಮಾ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ, ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂದ್ರೆ ಎನ್ಆರ್ಸಿ, ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿಎಎ ಜಾರಿ ಪರ ಹಾಲಿ ಸರ್ಕಾರ ಒಲವು ಇಟ್ಕೊಂಡಿದೆ. ಅಕ್ರಮ ವಲಸಿಗರಿಂದ ಸ್ಥಳೀಯ ಸಂಸ್ಕೃತಿಗೆ ಧಕ್ಕೆಯಾಗ್ತಿದೆ ಅನ್ನೋ ಭಾವನೆಯನ್ನ ಮತವಾಗಿ ಪರಿವರ್ತಿಸುವುದಕ್ಕೆ ಬಿಜೆಪಿ ಸಜ್ಜಾಗಿದೆ. ಆದರೆ ಈ ನಿಲುವು ಮುಸ್ಲಿಂ ಸಮುದಾಯದ ಒಳಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರಿಂದ ಮುಸ್ಲಿಮರು ಈ ಸಲ ಬಿಜೆಪಿ ಕೈ ಹಿಡಿಯದೇ ಇರೋ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಬಹುದು. ಇನ್ನು ಅಸ್ಸಾಂನಲ್ಲಿ ಮುಸ್ಲಿಮರ ಮತಗಳು ನಿರ್ಣಾಯಕ ಅನ್ನಿಸ್ಕೊಂಡ್ರೂ ಇದರ ಲಾಭ ವಿಪಕ್ಷಗಳಿಗೆ ಸಿಗೋ ಸಾಧ್ಯತೆ ಕಮ್ಮಿ. 2023ರಲ್ಲಿ ನಡೆದ ವಿಧಾನಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಅಲ್ಪಸಂಖ್ಯಾತರ ರಾಜಕೀಯ ಶಕ್ತಿಯನ್ನ ಕುಂಠಿತವನ್ನಾಗಿ ಮಾಡಿದೆ ಅನ್ನೋ ವಾದ ಇದೆ. ಮುಸ್ಲಿಂ ಮತದಾರರು ಹೆಚ್ಚಾಗಿದ್ದ ಕ್ಷೇತ್ರಗಳನ್ನ ವಿಭಜನೆ ಮಾಡಿ ಅವರ ನಿರ್ಣಾಯಕ ಪಾತ್ರ ಇದ್ದ 35 ಕ್ಷೇತ್ರಗಳನ್ನ 22ಕ್ಕೆ ಇಳಿಸಲಾಗಿದೆ. ಅಲ್ಲದೆ ಅಲ್ಪಸಂಖ್ಯಾತರ ಮತಗಳು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಹಾಗೆ ಬದ್ರುದ್ದೀನ್ ಅಜ್ಮಲ್ ನೇತೃತ್ವದ ಎಐಯುಡಿಎಫ್ ನಡುವೆ ಹಂಚಿ ಹೋಗುತ್ತೆ. ಕಾಂಗ್ರೆಸ್ ಹಾಗೆ ಎಐಯುಡಿಎಫ್ ನಡುವೆ ಮೈತ್ರಿ ಇಲ್ಲದೆ ಇರೋದು ಬಿಜೆಪಿಗೆ ವರವಾಗೋ ಚಾನ್ಸಸ್ ಇದೆ. ಮತಗಳು ಈ 2 ಪಕ್ಷಗಳ ನಡುವೆ ವಿಭಜನೆಯಾದರೆ ಅದರ ನೇರ ಲಾಭ ಸ್ಥಳೀಯ ಅಸ್ಮಿತೆ ಹೆಸರಲ್ಲಿ ಈಗಾಗಲೇ ಹೆಚ್ಚಿನ ಹಿಂದೂಗಳ ಬೆಂಬಲ ಪಡೆದಿರೋ ಎನ್ಡಿಎಗೇನೆ ಸಿಗಬಹುದು. 40 ಕ್ಷೇತ್ರಗಳಲ್ಲಿ ನಿರ್ಣಾಯಕವಾಗಿರೋ ಚಹಾ ಬುಡಕಟ್ಟು ಸಮುದಾಯ ಅಂದ್ರೆ ಟಿ ಟ್ರೈಬ್ಸ್ ಅಂತ ಏನ್ ಹೇಳ್ತಾರೆ, ಈ ಸಮುದಾಯ ಕಾಂಗ್ರೆಸ್ ತೊರೆದು ಈಗ ಬಿಜೆಪಿಯತ್ತ ವಾಲಿದೆ. ಆದರೆ ಈ ಸಮುದಾಯಕ್ಕೆ ಇಲ್ಲಿ ತನಕ ದಕ್ಕದ ಪರಿಶಿಷ್ಟ ಪಂಗಡ ಸ್ಥಾನಮಾನದ ದಶಕದ ಬೇಡಿಕೆಯನ್ನ ಕಾಂಗ್ರೆಸ್ ತನ್ನ ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇನ್ನು 30 ಕ್ಷೇತ್ರಗಳಲ್ಲಿ ಅಧಿಪತ್ಯ ಹೊಂದಿರೋ ಅಹೋಮ್ ಸಮುದಾಯ
ಸೆಳೆಯೋದಕ್ಕೆ ಕಾಂಗ್ರೆಸ್ ಗೊಗೋಯ್ ಮೈತ್ರಿಯ ಮೂಲಕ ಜಾತಿ ಅಸ್ಮಿತೆಯ ದಾಳ ಉರುಳಿಸಿದೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಪಕ್ಷ ಸಮುದಾಯದ ಪ್ರಬಲ ನಾಯಕರನ್ನ ತನ್ನಲ್ಲೇ ಉಳಿಸಿಕೊಳ್ಳುವ ಮೂಲಕ ಸಡ್ಡು ಹೊಡೆದಿದೆ. ಬೋಡೋಲ್ಯಾಂಡ್ ವಲಯದ 12 ಕ್ಷೇತ್ರಗಳಲ್ಲಿ ಎನ್ಡಿಎ ಕೂಟದ ಯುಪಿಪಿಎಲ್ ಮತ್ತು ಕಾಂಗ್ರೆಸ್ ಕೂಟದ ಬಿಎಫ್ ಪಕ್ಷಗಳ ನಡುವೆ ನೇರ ಮತ್ತು ಸಮಬಲದ ಹಣಾಹಣಿ ಇದೆ. ಬೋಡೋ ಶಾಂತಿ ಒಪ್ಪಂದದ ಅನುಷ್ಠಾನ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದ್ರೆ, ಸ್ಥಳೀಯ ಸಾರ್ವಭೌಮತ್ವದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಪಿಎಫ್ ಕಣಕ್ಕಿಳಿದಿದೆ. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಅಸ್ಸಾಂನ ಹಾಲಿ ಮುಖ್ಯಮಂತ್ರಿ ಹಿಮಂತ್ ಜಾಲುಕ್ಪಾರಿಯಿಂದ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ನಾಯಕ ವಿಪಕ್ಷದ ಕೂಟದ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಗೊಗೋಯ್ ಜೋರ್ಹತ್ ಕ್ಷೇತ್ರದಿಂದ ಸ್ಪರ್ಧೆಗಿಳಿತಾ ಇದ್ದಾರೆ. ಸೊ ಅಸ್ಸಾಂ ಮತದಾರ ಈ ಸಲ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸ್ತಾರಾ ಅಥವಾ ಬದಲಾವಣೆ ಬಯಸ್ತಾರಾ? ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.